ಇವತ್ತಿನ ದಿನಗಳಲ್ಲಿ ಹ್ಮ್. ಆ, ಪ್ರೀತಿ ಅಥವಾ ಯಾವುದೇ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ರೆ ಅದೊಂದ್ರಕ್ಕೆ ಎಕ್ಸೆಲ್ ಶೀಟ್ ಲೆಕ್ಕಾಚಾರ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಈ ಡೇಟಿಂಗ್ ಆಪ್ಸ್ ಕಾಲದಲ್ಲಿ ಹ್ಮ್. ರೈಟ್ ಸ್ವೈಪ್ ಮಾಡೋಕ್ಕೂ ಮುಂಚೆನೆ ಮೈಂಡ್ ಅಲ್ಲಿ ಒಂದು ದೊಡ್ಡ ಚೆಕ್ ಲಿಸ್ಟ್ ರನ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಇವರಿಂದ ನನ್ಗೆ ಏನ್ ಲಾಭ ಅಥವಾ ನನ್ನ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗುತ್ತಾ ಅಂತ ಪ್ರತಿಯೊಂದನ್ನು ಅಳುದು ತೂಗುವ ಮೈಂಡ್ಸೆಟ್ ನಮ್ದಾಗಿದೆ. ಹ್ಮ್. ಇದೊಂದು ಕಮರ್ಷಿಯಲ್ ಕಾಂಟ್ರಾಕ್ಟ್ ಥರ ಫೀಲ್ ಆಗುತ್ತೆ. ನಿಜ. ನಮ್ಗೇನ್ ಸಿಗುತ್ತೆ ಅನ್ನೋದೇ ನಮ್ಮ ಮೊದಲ ಆಲೋಚನೆ ಆಗಿರುತ್ತೆ ಅನ್ಕೋಟಾ. ಹ್ಮ್ ಭೌತಿಕವಾಗಿ ಇಲ್ಲ ಇಮೋಷನಲ್ ಆಗಿ ನಮ್ಗೆ ಲಾಭ ಇದ್ರೆ ಮಾತ್ರ ನಾವು ಆ ರಿಲೇಶನ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇರ್ತೀವಿ. ಯಾವುದೇ ಸಂಬಂಧ ಆದರೂ ಅದರಲ್ಲೊಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹುಡುಕೋ ಲೆವೆಲ್ಗೆ ನಾವು ಬಂದಿದ್ದೀವಿ. ಕರೆಕ್ಟ್. ಆದ್ರೆ ಇವತ್ತು ನಮ್ಮುಂದಿರೋ ಸೋರ್ಸಸ್ ಒಂದು ವಿಚಿತ್ರವಾದ ಆದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಕಡೆ ನಮ್ಮನ್ನ ಕರ್ಕೊ ಹೋಗ್ತಿದೆ. ಹೌದು, ಇದು ಬಹಳ ಕುತೂಹಲಕಾರಿಯಾಗಿದೆ. ಆ ಲೆಕ್ಕಾಚಾರದ ಮೈಂಡ್ಸೆಟ್ ಅನ್ನು ಸಂಪೂರ್ಣವಾಗಿ ಬ್ರೇಕ್ ಮಾಡೋ ಒಳನೋಟಗಳಿವು. ಇವತ್ತು ನಾವು ಆಳವಾಗಿ ಚರ್ಚೆ ಮಾಡ್ತಾ ಇರೋದು ಕೇವಲ ಒಂದು ಪುರಾಣದ ಕಥೆಯ ಬಗ್ಗೆ ಅಲ್ಲ, ಹ್ಮ್ ಹ್ಮ್ ಬದಲಾಗಿ ಸಾವಿರಾರು ವರ್ಷಗಳ ಹಿಂದಿನ ರಾಧಾಕೃಷ್ಣರ ಪ್ರೇಮ ತತ್ವವನ್ನ ಇನ್ನರ್ ಲೈಟ್ 333 ಅನ್ನೋ ಒಂದು ಮಾಡರ್ನ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಜೊತೆ ಲಿಂಕ್ ಮಾಡಿ ನಮ್ಮ ಇಂದಿನ ಲೇಖನಗಳು ಎಕ್ಸ್ಪ್ಲೇನ್ ಮಾಡ್ತಿವೆ. ಹ್ಮ್ ಇದೊಂದು ಫ್ಯಾಸಿನೇಟಿಂಗ್ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಹೌದು, ಈ ಅತ್ಯಂತ ಸೆಲ್ಫಿಶ್ ಆದ ಜಗತ್ತಿನಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದ ಪ್ರೀತಿ ನಮ್ಮನ್ನ ಹೇಗೆ ಚೇಂಜ್ ಮಾಡಬಲ್ಲದು ಅನ್ನೋದನ್ನ ನಾವಿಂದು ಡಿಕೋಡ್ ಮಾಡಬೇಕಿದೆ. ಪ್ರಾಚೀನ ಕಾಲದ ವೇದಾಂತದ ಐಡಿಯಾಗಳನ್ನ ಇಂದಿನ ಆಧ್ಯಾತ್ಮಿಕ ಭಾಷೆಯಲ್ಲಿ ಅರ್ಥೈಸಿಕೊಡೋ ಪ್ರಯತ್ನ ಇದು. ಎಕ್ಸಾಕ್ಟ್ಲಿ. ರಾಧಾಕೃಷ್ಣರ ಸಂಬಂಧವನ್ನ ಕೇವಲ ಇಬ್ರು ವ್ಯಕ್ತಿಗಳ ರೊಮ್ಯಾಂಟಿಕ್ ಕಥೆಯಾಗಿ ನೋಡದೆ ಜೀವಾತ್ಮ ಮತ್ತು ಪರಮಾತ್ಮನ ಅಂದ್ರೆ ನಮ್ಮ ಒಳಗಿನ ಪ್ರಜ್ಞೆ ಮತ್ತು ಯೂನಿವರ್ಸಲ್ ಎನರ್ಜಿಯ ನಡುವಿನ ಕನೆಕ್ಷನ್ ಆಗಿ ಈ ಸೋರ್ಸಸ್ ಪ್ರೆಸೆಂಟ್ ಮಾಡ್ತಿವೆ. ಸೊ ಮೊದಲನೇದಾಗಿ ಈ ಅದ್ವೈತ ಪ್ರೇಮ ಅನ್ನೋ ಕಾನ್ಸೆಪ್ಟ್ ಇಂದ ಶುರು ಮಾಡೋಣ. ಖಂಡಿತ. ನಮ್ಮ ಆರ್ಟಿಕಲ್ಸ್ ಪ್ರಕಾರ ರಾಧಾಕೃಷ್ಣರ ಪ್ರೇಮ ಕೇವಲ ಒಂದು ಫಿಸಿಕಲ್ ಅಟ್ರಾಕ್ಷನ್ ಅಂತ ಅನ್ಕೊಳ್ಳೋದು ಬಹುದೊಡ್ಡ ತಪ್ಪು. ಇದು ಸಂಪೂರ್ಣವಾಗಿ ದೇಹಾತೀತ ಅಂತ ಹೇಳಲಾಗಿದೆ. ಹೌದು, ಅದು ದೇಹಕ್ಕೆ ಸೀಮಿತವಾದದ್ದಲ್ಲ. ಇಲ್ಲಿ ರಾಧೆಯನ್ನ ಕೃಷ್ಣನ ಹಲಾದಿನಿ ಶಕ್ತಿ ಅಂತ ಕರೆಯಲಾಗಿದೆ. ಹ್ಮ್ ಆದ್ರೆ ಒಂದು ನಿಮೆಲ, ಹಲಾದಿನಿ ಶಕ್ತಿ ಅಂದ್ರೆ ಆನಂದದ ಶಕ್ತಿ ಅಂತ ಓದಿದ್ದೀವಿ. ಹ್ಮ್ ಆದ್ರೆ ಇದರ ಹಿಂದಿನ ಲಾಜಿಕ್ ಏನು? ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈ ಹಲಾದಿನಿ ಶಕ್ತಿ ಅನ್ನೋ ಪದಾನೇ ಬಹಳ ಪವರ್ಫುಲ್. ಆಕ್ಚುಲಿ ಫಿಲಾಸಫಿಕಲ್ ಆಗಿ ನೋಡಿದ್ರೆ ಆ ಸುಪ್ರೀಂ ಎನರ್ಜಿ ಅಥವಾ ದೈವತ್ವಕ್ಕೆ ತನ್ನದೇ ಆದ ಒಂದು ಆನಂದದ ಎಕ್ಸ್ಪ್ರೆಷನ್ ಇರುತ್ತೆ. ಓ ಓಕೆ. ಆ ಇಂಟರ್ನಲ್ ಖುಷಿಯನ್ನ, ಆ ಎನರ್ಜಿಯನ್ನೇ ಪರ್ಸಾನಿಫೈ ಮಾಡಿ ರಾಧೆ ಅಂತ ಕರೆಯಲಾಗಿದೆ. ಅಂದ್ರೆ ಅವರಿಬ್ರು ಬೇರೆ ಬೇರೆ ಅಲ್ಲ. ಹ್ಮ್ ಸೂರ್ಯ ಮತ್ತು ಸೂರ್ಯನ ಬೆಳಕು ಹೇಗೆ ಬೇರೆ ಅಲ್ಲವೋ ಹಾಗೆ. ಇದನ್ನೇ ಅದ್ವೈತ ಎನ್ನೋದು. ಅಂದ್ರೆ ಎರಡೂ ಅಲ್ಲದ್ದು. ಸೂರ್ಯ ಮತ್ತು ಬೆಳಕಿನ ಹೋಲಿಕೆ ಬಹಳ ಚೆನ್ನಾಗಿದೆ. ನೋಡೋಕೆ ಇಬ್ರು ವ್ಯಕ್ತಿಗಳ ಹಾಗೆ ಕಂಡ್ರು ಅವರ ಅಸ್ತಿತ್ವ ಒಂದೇ. ಆದ್ರೆ ನಮ್ಮ ಟಿಪ್ಪಣಿಗಳಲ್ಲಿ ಈ ಪ್ರಾಚೀನ ಕಾನ್ಸೆಪ್ಟ್ ಜೊತೆಗೆ ಇನ್ನರ್ ಲೈಟ್ 333 ಅನ್ನೋದನ್ನ ಕನೆಕ್ಟ್ ಮಾಡಲಾಗಿದೆ. ಹೌದು. ನನಗೆ ಇಲ್ಲಿ ಅರ್ಥ ಆಗದೆ ಇರೋದು, ರಾಧಾಕೃಷ್ಣರ ಕಥೆ ನಮಗ್ ಗೊತ್ತು, ಆದ್ರೆ ಈ 333 ಎಲ್ಲಿಂದ ಬಂತು? ಈ ಆಧುನಿಕ ಸ್ಪಿರಿಚುವಾಲಿಟಿಗೂ ಇದಕ್ಕೂ ಏನ್ ಸಂಬಂಧ? ಇಂದಿನ ಸ್ಪಿರಿಚುವಲ್ ಕಮ್ಯುನಿಟಿಯಲ್ಲಿ ಈ 333 ಅನ್ನೋದು ಮೈಂಡ್, ಬಾಡಿ ಮತ್ತು ಸ್ಪಿರಿಟ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಅನ್ನ ಸೂಚಿಸುವ ಸಂಕೇತ. ಓ, 3 ಅಂಶಗಳ ಬ್ಯಾಲೆನ್ಸ್. ಎಕ್ಸಾಕ್ಟ್ಲಿ. ಇದು ಡಿವೈನ್ ಗೈಡೆನ್ಸ್ ಅಥವಾ ದೈವಿಕ ಮಾರ್ಗದರ್ಶನ ನಿಮ್ಮ ಜೊತೆಗಿದೆ ಅನ್ನೋದರ ಸಿಂಬಲ್. ಈ ಸೋರ್ಸಸ್ ಏನ್ ಮಾಡ್ತೀವಿ ಅಂದ್ರೆ ಆ 333ರ ಪರ್ಫೆಕ್ಟ್ ಬ್ಯಾಲೆನ್ಸ್ ಅನ್ನ ರಾಧಾಕೃಷ್ಣರ ಅದ್ವೈತ ಪ್ರೇಮಕ್ಕೆ ಮ್ಯಾಪ್ ಮಾಡ್ತೀವಿ. ವಾವ್. ಯಾವಾಗ ನಮ್ಮ ಮೈಂಡ್, ಬಾಡಿ ಮತ್ತು ಆತ್ಮ ಒಂದೇ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೋ ಆಗ ನಮ್ಮ ಒಳಗಿನ ಬೆಳಕು, ಆ ಇನ್ನರ್ ಲೈಟ್ ಹೊರಬರುತ್ತೆ. ರೈಟ್. ಇದು ಲೌಕಿಕ ಕಾಮವನ್ನು ಮೀರಿದ ಹೈಯೆಸ್ಟ್ ಲೆವೆಲ್ನ ಭಕ್ತಿಯ ಮಾರ್ಗ. ಇಲ್ಲಿ ನಾನು ಅನ್ನೋ ಅಹಂಕಾರಕ್ಕೆ ಜಾಗವೇ ಇಲ್ಲ. ನನ್ಗಿಲ್ಲಿಗೊಂದು ಉಪಮೆ ನೆನ್ಪಾಗ್ತಿದೆ. ಇದು ಹೇಗಿದೆ ಅಂದ್ರೆ, 2 ವಿಭಿನ್ನ ಸಂಗೀತ ವಾದ್ಯಗಳು, ಒಂದು ಕೊಳಲು, ಇನ್ನೊಂದು ವೀಣೆ ಅಂತ ಅನ್ಕೊಳ್ಳೋಣ. ಹ್ಮ್ 2 ಬೇರೆ ಬೇರೆ ವಾದ್ಯಗಳು ಪ್ಲೇ ಆಗ್ತಿದೆ. ನಮ್ಮ ಕಣ್ಣಿಗೆ 2 ಇನ್ಸ್ಟ್ರೂಮೆಂಟ್ಸ್ ಕಾಣ್ತಿದೆ. ಆದ್ರೆ ಅವೆರಡು ಸೇರಿ ಒಂದೇ ರಾಗವನ್ನು ನುಡಿಸಿದಾಗ ನಮ್ಮ ಕಿವಿಗೆ ಬೀಳುವ ನಾದ, ಆ ಮ್ಯೂಸಿಕ್ ಕೇವಲ ಒಂದೇ ಆಗಿರುತ್ತಲ್ವಾ? ಬ್ಯೂಟಿಫುಲ್ ಅನಾಲಜಿ. ಅಲ್ಲಿ ಕೊಳಲಿನ ಅಹಂಕಾರವೂ ಇಲ್ಲ, ಆ ವೀಣೆಯ ಅಹಂಕಾರವೂ ಇಲ್ಲ. ಆ ನಾದವೇ ಆನಂದ. ಆ ನಾದದಲ್ಲಿ 2 ವಾದ್ಯಗಳು ತಮ್ಮ ಸ್ವಂತ ಅಸ್ತಿತ್ವವನ್ನು ಕರಗಿಸ್ಬಿಡ್ತಾವೆ. ಹೌದು. ಅಲ್ಲಿ ನಾನು ನುಡಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಆ ಮ್ಯೂಸಿಕ್ ತಾನೇ ತಾನಾಗಿ ಹೊರಹೊಮ್ತಿದ್ದೆ ಅನ್ನೋ ಸ್ಟೇಟ್ ಇರುತ್ತೆ. ಅದೇ ನಿಸ್ವಾರ್ಥ ಪ್ರೇಮ.
ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಖಂಡಿತ. ಈ ಅಹಂಕಾರವನ್ನ ಅಥವಾ ನಾನು ಅನ್ನೋ ಐಡೆಂಟಿಟಿಯನ್ನ ಕಂಪ್ಲೀಟ್ ಆಗಿ ಬಿಟ್ಕೊಡೋದು ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ ಹಾಗೆ ಅಲ್ವಾ? ಹಾಗಲ್ಲ. ನಾನು ಅನ್ನೋ ಭಾವವೇ ಇಲ್ಲದೆ ಇದ್ರೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದು ಯಾರು? ಸ್ವಂತ ಐಡೆಂಟಿಟಿ ಕಳ್ಕೊಂಡ್ರೆ ಇದು ವಿರೋಧಾಭಾಸ ಅನ್ಸಲ್ವಾ? ಈ ಕನ್ಫ್ಯೂಷನ್ ಬರೋದು ಬಹಳ ಸಹಜ. ಯಾಕಂದ್ರೆ ನಾನು ಅನ್ನೋದನ್ನ ನಮ್ಮ ದೇಹ, ನಮ್ಮ ಕೆಲಸ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ತಪ್ಪಾಡಿ ಅಂದ್ಕೊಂಡಿದ್ದೀವಿ. ಈ ಸೋರ್ಸಸ್ ಎಕ್ಸ್ಪ್ಲೇನ್ ಮಾಡೋ ಪ್ರಕಾರ ಆ ಸುಳ್ಳು ನಾನು ಅಂದ್ರೆ ಆ ಫಾಲ್ಸ್ ಈಗೋ ಸತ್ತಾಗ ಮಾತ್ರ ನಮ್ಮ ಒಳಗಿರೋ ನಿಜವಾದ ಇನ್ನರ್ ಲೈಟ್ ಎಚ್ಚರಾಗುತ್ತೆ. ಓ, ಫಾಲ್ಸ್ ಈಗೋ ಸಾಯ್ಬೇಕು. ಹೌದು. ನಮ್ಮ ಐಡೆಂಟಿಟಿ ಕಳೆದು ಹೋಗಲ್ಲ, ಬದಲಾಗಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಗಡಿಗಳು ವಿಸ್ತಾರವಾಗುತ್ತೆ. ಅಲ್ಲಿ ನಾನು ಇವರನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಸೀಮಿತ ಭಾವನೆ ಹೋಗಿ ನಾನೇ ಪ್ರೀತಿಯಾಗಿದ್ದೀನಿ ಅನ್ನೋ ವಿಶಾಲವಾದ ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ಪ್ರೀತಿ ಅನ್ನೋದು ನೀವು ಮಾಡೋ ಕೆಲಸ ಅಲ್ಲ, ಅದು ನಿಮ್ಮ ನೇಚರ್ ಆಗ್ಬಿಡುತ್ತೆ. ಪ್ರೀತಿ ಅನ್ನೋದು ಮಾಡೋ ಕೆಲಸ ಅಲ್ಲ, ಅದು ನಮ್ಮ ನೇಚರ್. ವಾವ್, ದಟ್ಸ್ ಡೀಪ್. ಹೌದು. ಹಾಗಾದ್ರೆ ಈ ಲೆವೆಲ್ನ ಸ್ಪಿರಿಚುವಲ್ ಫಿಲಾಸಫಿಯನ್ನ ನಮ್ಮ ಇಂದಿನ ಮಾಡರ್ನ್ ರಿಲೇಶನ್ಶಿಪ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಖಂಡಿತ. ನಾವು ಮುಂಚೆನೇ ಮಾತಾಡಿದ ಹಾಗೆ ಇವತ್ತಿನ ಸಂಬಂಧಗಳು ಕಂಪ್ಲೀಟ್ ಆಗಿ ಗಿವ್ ಅಂಡ್ ಟೇಕ್ ಆಧಾರದ ಮೇಲೆ ನಿಂತಿವೆ. ಇದೊಂದು ಬಿಸ್ನೆಸ್ ಡೀಲ್ ಥರ. ಎಕ್ಸಾಕ್ಟ್ಲಿ. ಆದ್ರೆ ನಮ್ಮ ಟಿಪ್ಪಣಿಗಳು ಇಲ್ಲಿ ರಾಧೆಯ ತ್ಯಾಗದ ಬಗ್ಗೆ ಮಾತಾಡ್ತಿವೆ. ಕೃಷ್ಣ ಮಥುರೆಗೆ ಹೋದಾಗ ರಾಧೆ ವೃಂದಾವನದಲ್ಲೇ ಉಳಿಯುತ್ತಾಳೆ ಅಂತ. ಹೌದು ಹೌದು. ಅಂದ್ರೆ ಫಿಸಿಕಲ್ ಆಗಿ ಜೊತೆಲಿ ಇಲ್ದೇ ಇದ್ರೂ ಅವರಿಬ್ಬರ ಹೃದಯ ಒಂದೇ ಆಗಿತ್ತು ಅನ್ನೋದು ಕಾನ್ಸೆಪ್ಟ್. ಇವತ್ತಿನ ರಿಲೇಶನ್ಶಿಪ್ಸ್ ಅಲ್ಲಿ ಈ ಕ್ಲಿಂಗಿನೆಸ್ ಅಂದ್ರೆ ಸದಾ ಜೊತೆಯಲ್ಲೇ ಇರಬೇಕು, ಫೋನ್ ಚೆಕ್ ಮಾಡಬೇಕು ಅನ್ನೋ ಇನ್ಸೆಕ್ಯೂರಿಟಿ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಬಹಳ ಜಾಸ್ತಿ. ಆದ್ರೆ ಈ ಕಥೆ ನಮ್ಗೆ ಅನ್ಕಂಡೀಷನಲ್ ಲವ್ ಅಥವಾ ನಿರೀಕ್ಷೆ ಇಲ್ಲದ ಪ್ರೀತಿಯನ್ನ ಕಳಿಸುತ್ತೆ. ಪ್ರೀತಿ ಅಂದ್ರೆ ವ್ಯಕ್ತಿಯನ್ನ ಕಟ್ಟಿ ಹಾಕೋದಲ್ಲ, ದೂರವಿದ್ದರೂ ಅವರ ಏಳಿಗೆಯನ್ನ ಬಯಸೋದು. ರೈಟ್. ನಮ್ಮ ಲೇಖನಗಳಲ್ಲಿ ಹೇಳಿರೋ ಹಾಗೆ ನಾನು ಪ್ರೀತಿಸುವ ವ್ಯಕ್ತಿ ನನ್ನ ಜೊತೆಯಲ್ಲೇ ಇರಲಿ ಅನ್ನೋದಕ್ಕಿಂತ ನನ್ನ ಪ್ರೀತಿಯು ಆ ವ್ಯಕ್ತಿಗೆ ಶಕ್ತಿಯಾಗಿ ನಿಲ್ಲಲಿ ಅನ್ನೋದೇ ನಿಜವಾದ ಭಕ್ತಿ. ಇದೆಲ್ಲ ಕೇಳೋಕೆ ಬಹಳ ಕಾವ್ಯಾತ್ಮಕವಾಗಿ ಚೆನ್ನಾಗಿದೆ. ಆದ್ರೆ ರಿಯಲ್ ಲೈಫ್ಗೆ ಬರೋಣ. ನಾನೀಗ ಯಾರಿಗೂ ಕಂಪ್ಲೀಟ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೆ ಅನ್ಕಂಡೀಷನಲ್ ಆಗಿ ಪ್ರೀತಿ ಕೊಡ್ತಾ ಹೋದ್ರೆ ಈ ಲೋಕದಲ್ಲಿ ಜನ ನನ್ನನ್ನ ಯೂಸ್ ಮಾಡ್ಕೊಳ್ಳಲ್ವಾ? ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡೋ ಪ್ರಶ್ನೆ. ದಡ್ಡ ಅಂತ ಒಂದು ಡೋರ್ ಮ್ಯಾಟ್ ಥರ ಟ್ರೀಟ್ ಮಾಡಲ್ವಾ ಜನ? ಯಾವುದೇ ಷರತ್ತುಗಳಿಲ್ದೆ ಪ್ರೀತಿಸೋದು ಇವತ್ತಿನ ದಿನದಲ್ಲಿ ಸೇಫ್ ಅಂತ ಅನ್ಸುತ್ತಾ? ಈ ಆತಂಕ 100% ವ್ಯಾಲಿಡ್. ಆದ್ರೆ ನಾವೊಂದು ಸೂಕ್ಷ್ಮವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೇಳಿ. ಈ ನಿರೀಕ್ಷೆ ಇಲ್ಲದ ಪ್ರೀತಿ ಅಂದ್ರೆ ಬೌಂಡ್ರೀಸ್ ಇಲ್ದೆ ಶೋಷಣೆಗೆ ಒಳಗಾಗೋದಲ್ಲ. ಇದು ಬೇರೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗೋ ವಿಚಾರವೇ ಅಲ್ಲ ಆಕ್ಚುಲಿ. ಓ ಹೌದಾ? ಹೌದು. ನಾವು ಯಾವಾಗ ನಮ್ಮ ಒಳಗಿನ ಇನ್ನರ್ ಲೈಟ್ ಜೊತೆ ಸಂಪರ್ಕದಲ್ಲಿರ್ತೀವೋ ಆಗ ನಮ್ಮ ಕಂಪ್ಲೀಟ್ನೆಸ್, ನಮ್ಮ ಸಂತೋಷ ನಮ್ಗೆ ಒಳಗಿನಿಂದಲೇ ಸಿಗ್ತಾ ಇರುತ್ತೆ. ನಾನು ನಿಮ್ಗೆ ಪ್ರೀತಿ ಕೊಡ್ತೀನಿ ಯಾಕಂದ್ರೆ ಅದು ನನ್ನ ನೇಚರ್. ನೀವು ವಾಪಸ್ ಪ್ರೀತಿ ಕೊಡ್ತೀರೋ ಮೋಸ ಮಾಡ್ತೀರೋ ಅನ್ನೋದು ನಿಮ್ಮ ಕರ್ಮ, ನಿಮ್ಮ ಚಾಯ್ಸ್. ಕರೆಕ್ಟ್. ಆದ್ರೆ ನಿಮ್ಮ ಬಿಹೇವಿಯರ್ ಇಂದ ನನ್ನ ಇಂಟರ್ನಲ್ ಬ್ಯಾಲೆನ್ಸ್, ಆ 333 ಸ್ಟೇಟ್ ಹಾಳಾಗೋಕೆ ನಾನು ಬಿಡಲ್ಲ. ಅದು ನಿಜವಾದ ಶಕ್ತಿ, ದಡ್ಡತನ ಅಲ್ಲ. ದಟ್ಸ್ ಅ ಬ್ರಿಲಿಯಂಟ್ ಪರ್ಸ್ಪೆಕ್ಟಿವ್. ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ ಅನ್ನ ಬೇರೆಯವರ ಕೈಗೆ ಕೊಡದೇ ಇರೋದೇ ನಿಜವಾದ ಸ್ಟ್ರೆಂತ್. ಎಕ್ಸಾಕ್ಟ್ಲಿ. ಈಗ ನಾವು ವೈಯಕ್ತಿಕ ಲೆವೆಲ್ ಅಲ್ಲಿ ಅಹಂಕಾರ ಬಿಡೋದು, ಅನ್ಕಂಡೀಷನಲ್ ಲವ್ ಬಗ್ಗೆ ಮಾತನಾಡಿದ್ವಿ. ಆದ್ರೆ ಇದೇ ಫಾರ್ಮ್ಯುಲಾವನ್ನ ನಾವು ಇಡೀ ಸಮಾಜಕ್ಕೆ, ಲಾರ್ಜರ್ ಸೊಸೈಟಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇಂದಿನ ವ್ಯವಸ್ಥೆಯಲ್ಲಿರೋ ಭ್ರಷ್ಟಾಚಾರ, ವಂಚನೆ, ದ್ವೇಷ, ಇವುಗಳಿಗೆಲ್ಲ ಇದರಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ? ಖಂಡಿತ ಇದೆ. ಸೊಸೈಟಿಯ ಎಲ್ಲ ಸಮಸ್ಯೆಗಳ ರೂಟ್ ಕಾಸ್ ಅಂದ್ರೆ ಮೂಲ ಕಾರಣ ಎಲ್ಲಿಂದ ಶುರುವಾಗುತ್ತೆ? ಸ್ವಾರ್ಥದಿಂದ. ಹೌದು. ನನಗೆ, ನನ್ನ ಫ್ಯಾಮಿಲಿಗೆ ಅನ್ನೋ ಆ ದುರಾಸೆ ಮತ್ತು ಸ್ವಾರ್ಥದಿಂದ ತಾನೆ. ಪ್ರತಿಯೊಬ್ಬರೂ ತನಗೋಸ್ಕರ ಮಾತ್ರ ಬದುಕಲು ಮುಂದಾದಾಗ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾಗುತ್ತೆ. ನಿಜ. ಆದ್ರೆ ನಮ್ಮ ಸೋರ್ಸಸ್ ಹೇಳ್ತಿರೋ ಹಾಗೆ ಯಾವಾಗ ಮನುಷ್ಯ ನನಗೇನು ಸಿಗುತ್ತೆ ಅನ್ನೋದನ್ನ ಬಿಟ್ಟು ನಾನು ಸಮಾಜಕ್ಕೆ ಏನು ನೀಡಬಲ್ಲೆ ಅಂತ ಯೋಚಿಸ್ತಾನೋ ಅಲ್ಲಿ ಲಂಚ, ಭ್ರಷ್ಟಾಚಾರಕ್ಕೆ ಜಾಗವೇ ಇರಲ್ಲ. ನನಗೆ ಈ ಕಾನ್ಸೆಪ್ಟ್ ನೋಡಿದ್ರೆ ಇದೊಂದು ರೀತಿಯ ಸೋಷಿಯಲ್ ಆಂಟಿವೈರಸ್ ಥರ ಫೀಲ್ ಆಗ್ತಿದೆ. ವಾ, ಒಳ್ಳೆ ಪದ ಅದು. ನಮ್ಮ ಸಮಾಜದ ಕಂಪ್ಯೂಟರ್ಗೆ ದುರಾಸೆ, ದ್ವೇಷ,
ಜಾತಿ ಧರ್ಮದ ತಾರತಮ್ಯ ಅನ್ನೋ ದೊಡ್ಡ ದೊಡ್ಡ ವೈರಸ್ಗಳು ಅಟ್ಯಾಕ್ ಆಗಿವೆ ಅಲ್ವಾ? ಹೌದು ಹೌದು. ಈ ಇನ್ನರ್ ಲೈಟ್ 333 ಅನ್ನೋದೇ ಇದಕ್ಕೆ ಪರ್ಫೆಕ್ಟ್ ಆಂಟಿವೈರಸ್ ಸಾಫ್ಟ್ವೇರ್ ಇದ್ದ ಹಾಗೆ. ಆಂಟಿವೈರಸ್ ಅನಾಲಜಿ ಪರ್ಫೆಕ್ಟ್ ಆಗಿದೆ. ಈ ಆಂಟಿವೈರಸ್ ಸ್ಕ್ಯಾನ್ ಮಾಡೋದು ಹೇಗೆ ಗೊತ್ತಾ? ಹೇಗೆ? ನಾವು ಪ್ರತಿದಿನ ಎದುರಿಗೆ ಸಿಗೋ ವ್ಯಕ್ತಿಗಳನ್ನ ನೋಡಿದಾಗ ಅವರ ಬ್ಯಾಕ್ಗ್ರೌಂಡ್ ಏನು, ಸ್ಟೇಟಸ್ ಏನು, ಮೇಲು ಕೀಳು ಅನ್ನೋ ಆ ಕರಪ್ಟೆಡ್ ಫೈಲ್ಸ್ ಮೂಲಕ ನೋಡೋದನ್ನ ನಿಲ್ಲಿಸುತ್ತೆ. ಓ. ಬದಲಾಗಿ ನೇರವಾಗಿ ಆ ವ್ಯಕ್ತಿಯ ಒಳಗಿರೋ ಆತ್ಮನ, ಆ ಡಿವೈನ್ ಲೈಟ್ ಅನ್ನ ಸ್ಕ್ಯಾನ್ ಮಾಡುತ್ತೆ. ಯಾವಾಗ ನಾವು ಎದುರಿನ ವ್ಯಕ್ತಿಯನ್ನ ಕೇವಲ ಒಂದು ವಸ್ತುವಿನಂತೆ ನೋಡದೆ ಗೌರವಿಸಬೇಕಾದ ಒಂದು ಆತ್ಮ ಅಂತ ನೋಡ್ತೀವೋ, ಅಲ್ಲಿ ಸ್ತ್ರೀ ಪುರುಷ ಸಮಾನತೆ, ಪರಸ್ಪರ ಗೌರವ ತಾನಾಗಿ ಇನ್ಸ್ಟಾಲ್ ಆಗ್ಬಿಡುತ್ತೆ. ವಾವ್. ವ್ಯಕ್ತಿಯನ್ನ ಆಬ್ಜೆಕ್ಟ್ ಥರ ನೋಡದೆ ಸೋಲ್ ಥರ ನೋಡಿದಾಗ ಎಕ್ಸ್ಪ್ಲಾಯ್ಟೇಷನ್ ನಿಲ್ಲುತ್ತೆ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ಈ ದೈವತ್ವವನ್ನ ಗುರ್ತಿಸಲು ಸಮಾಜ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಈ ಕರಪ್ಟ್ ಆದ ಸಿಸ್ಟಮ್ನ ರೀಬೂಟ್ ಮಾಡೋದೆಲ್ಲಿಂದ? ಆ ಬಟನ್ ಯಾರು ಪ್ರೆಸ್ ಮಾಡಬೇಕು? ಸಿಸ್ಟಮ್ನ ರೀಬೂಟ್ ಮಾಡೋದು ಗೌರ್ಮೆಂಟ್ ಅಲ್ಲ, ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಅಂತೂ ಅಲ್ಲ. ಮತ್ಯಾರು? ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿನಿಂದಲೇ, ಆ ಮೈಕ್ರೋ ಲೆವೆಲಿಂದಲೇ ಆಗ್ಬೇಕು. ಸಮಾಜ ಅಂದ್ರೆ ಯಾರು? ನಾವೇ ತಾನೇ? ಹೌದು. ನಮ್ಮ ಮೂಲಗಳು ಸ್ಪಷ್ಟಪಡಿಸೋ ಹಾಗೆ ಮೊದಲು ನಾವು ನಮ್ಮ ಒಳಗಿನ ಆ ಇನ್ನರ್ ಲೈಟ್ ಅನ್ನ ರೆಕಗ್ನೈಸ್ ಮಾಡಬೇಕು. ನಾವೇ ಒಂದು ಪ್ರೀತಿಯ, ಶಾಂತಿಯ ಸೋರ್ಸ್ ಆದಾಗ ಮಾತ್ರ ನಮ್ಮ ಸುತ್ತಲಿರೋ ವ್ಯವಸ್ಥೆ ಬದಲಾಗೋಕೆ ಸಾಧ್ಯ. ಹಾಗಾದ್ರೆ ಈ ಅತ್ಯುನ್ನತವಾದ, ಸಮಾಜವನ್ನೇ ಬದಲಾಯಿಸಬಲ್ಲ ಆಂಟಿವೈರಸ್ ಸಾಫ್ಟ್ವೇರ್ ಅನ್ನ ನಮ್ಮೊಳಗೆ ಇನ್ಸ್ಟಾಲ್ ಮಾಡ್ಕೊಳ್ಳಕ್ಕೆ ನಮಗೆ ಏನೇನ್ ಕ್ವಾಲಿಫಿಕೇಶನ್ಸ್ ಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಯಾರಿಗೆ ಈ ದಿವ್ಯ ಪ್ರೇಮ ಒಲಿಯುತ್ತೆ? ನಮ್ಮ ಲೇಖನಗಳು ಇಲ್ಲಿ 4 ಮುಖ್ಯ ಗುಣಗಳ ಬಗ್ಗೆ ಮಾತಾಡ್ತಿವೆ. ಮೊದಲನೆಯದು ನಿರಹಂಕಾರ, ಅಂದ್ರೆ ತನ್ನ ಅಸ್ತಿತ್ವವನ್ನ ಸಾರ್ವತ್ರಿಕ ಉಳಿತಿನಲ್ಲಿ ಅರ್ಪಿಸೋದು. ಎರಡನೆಯದು ನಿಸ್ವಾರ್ಥತೆ, ತನ್ನ ಸುಖಕ್ಕಿಂತ ಎದುರಿಗಿರುವ ಜೀವಿಯ ಸುಖ ಬಯಸೋದು. ಆಮೇಲೆ 4ನೆಯದು ಶುದ್ಧ ಅಂತಃಕರಣ, ಕ್ರೋಧ, ಅಸೂಯೆ ಇಲ್ಲದ ಮನಸ್ಸು. ಒಂದು ನಿಮಿಷ, ನೀವು 3ನೇದನ್ ಬಿಟ್ರಿ. ಅದೇ ಸ್ಥಿತಪ್ರಜ್ಞತೆ. ಹೌದು. ಕಷ್ಟ ಸುಖಗಳನ್ನು ಸಮಾನವಾಗಿ ದೈವದ ಇಚ್ಛೆಯೆಂದು ಸ್ವೀಕರಿಸುವುದು. ಎಸ್, ನಾನು ಬೇಕೆಂತಲೇ ಅದನ್ನ ಸ್ಕಿಪ್ ಮಾಡಿದೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ದೊಡ್ಡ ಡೌಟ್ ಇರೋದು. ಓ ಹೌದಾ? ಈ ಸ್ಥಿತಪ್ರಜ್ಞತೆ ಇದು ಹೇಳೋಕೆ ಬಹಳ ಸುಲಭ, ಆದ್ರೆ ನಾನು ಮನುಷ್ಯ. ಕಷ್ಟ ಬಂದಾಗ ಅಳೋದು, ಸುಖ ಬಂದಾಗ ನಗೋದು ನನ್ನ ನ್ಯಾಚುರಲ್ ಟೆಂಡೆನ್ಸಿ ಅಲ್ವಾ? ಖಂಡಿತ. ನಾಳೆ ದಿಢೀರಂತ ನನ್ನ ಕೆಲ್ಸ ಹೋದ್ರೆ ಅಥವಾ ನನ್ನ ಹತ್ರದವ್ರು ಯಾರಾದ್ರೂ ತೀರ್ಕೊಂಡ್ರೆ, ಪರವಾಗಿಲ್ಲ, ಇದು ದೇವರಿಚ್ಛೆ, ಯೂನಿವರ್ಸ್ನ ಬ್ಯಾಲೆನ್ಸ್ ಅಂತ ಸುಮ್ನೆ ಸ್ಮೈಲ್ ಮಾಡ್ತಾ ಕೂರೋಕೆ ಹೇಗ್ ಸಾಧ್ಯ? ಅರ್ಥ ಆಯ್ತು. ಇದು ಪ್ರಾಯೋಗಿಕವಾಗಿ ಸಾಮಾನ್ಯ ಮನುಷ್ಯನ್ಗೆ ವರ್ಕ್ ಆಗುತ್ತಾ? ನನಗಿದು ಸ್ವಲ್ಪ ಓವರ್ ಅನ್ಸುತ್ತೆ. ನಿಮ್ಮ ಪ್ರಶ್ನೆ ಬಹಳ ನ್ಯಾಚುರಲ್ ಆಗಿದೆ, ಆದ್ರೆ ನಾವು ಈ ಸ್ಥಿತಪ್ರಜ್ಞತೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಅಂದ್ರೆ ಸ್ಥಿತಪ್ರಜ್ಞತೆ ಅಂದ್ರೆ ಎಮೋಷನ್ಸ್ ಇಲ್ಲದ ರೋಬೋಟ್ ಆಗೋದಲ್ಲ, ಅಥವಾ ಕಲ್ಲು ಬಂಡೆ ತರ ಫೀಲಿಂಗ್ಸ್ ಅನ್ನ ಸಾಯಿಸ್ಕೊಳ್ಳೋದಲ್ಲ. ನೋವಾದಾಗ ಖಂಡಿತ ಅಳು ಬರುತ್ತೆ, ಖುಷಿಯಾದಾಗ ನಗು ಬರುತ್ತೆ. ಆದ್ರೆ ಆ ಭಾವನೆಗಳ ಗುಲಾಮರಾಗದೆ ಇರೋದು ಇದರ ಕಾನ್ಸೆಪ್ಟ್. ಇದನ್ನ ಒಂದು ಶಾಕ್ ಅಬ್ಸಾರ್ಬರ್ಗೆ ಹೋಲಿಸಬಹುದು. ಶಾಕ್ ಅಬ್ಸಾರ್ಬರ್ ಅಂದ್ರೆ ಕಾರಿನ ಶಾಕ್ ಅಬ್ಸಾರ್ಬರ್ ಥರಾನ? ಎಕ್ಸ್ಪ್ಲೇನ್ ಮಾಡಿ. ಹೌದು. ಈಗ ಕಾರು ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಹೋದಾಗ ಟೈರ್ಗಳು ಮೇಲೆ ಕೆಳಗೆ ಆಗೇಬೇಕು. ಆ ಗುಂಡಿಯ ಇಂಪ್ಯಾಕ್ಟ್ ಕಾರಿಗೆ ತಟ್ಲೇಬೇಕು. ಹೌದು, ಕುಣಿಯುತ್ತೆ ಕಾರು. ಆದ್ರೆ ಒಳ್ಳೆ ಶಾಕ್ ಅಬ್ಸಾರ್ಬರ್ ಇದ್ರೆ ಒಳಗಿರೋ ಪ್ಯಾಸೆಂಜರ್ಗೆ ಆ ಜರ್ಕ್ ಜಾಸ್ತಿ ಫೀಲ್ ಆಗಲ್ವಾ? ತಲೆ ಹೋಗಿ ರೂಫ್ಗೆ ಬಡಿಯಲ್ಲ. ಕರೆಕ್ಟ್. ಹಾಗೆ ಲೈಫ್ನಲ್ಲಿ ಕಷ್ಟ ಬಂದಾಗ ನೋವಾಗುತ್ತೆ, ಆದ್ರೆ ಆ ನೋವಿನಲ್ಲೇ ಕಂಪ್ಲೀಟ್ ಆಗಿ ಮುಳುಗಿ ಹೋಗದೆ ಇದು ಕೂಡ ಕಳೆದು ಹೋಗುತ್ತೆ. ಇದು 333ರ ಒಂದು ಯೂನಿವರ್ಸಲ್ ಬ್ಯಾಲೆನ್ಸ್ನ ಪಾರ್ಟ್ ಅನ್ನೋ ಅರಿವು ನಮ್ಮ ಮೈಂಡ್ನ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡುತ್ತೆ. ವಾವ್, ಓಕೆ. ಆ ನಮ್ಮ ಇನ್ನರ್ ಲೈಟ್ ನಮಗೆ ಆ ಸ್ಟೆಬಿಲಿಟಿಯನ್ನ, ಆ ಬ್ಯಾಲೆನ್ಸ್ ಅನ್ನ ಕೊಡುತ್ತೆ. ದಟ್ ಮೇಕ್ಸ್ ಸೆನ್ಸ್. ಅಂದ್ರೆ ನಾವು ನೋವನ್ನ ಅನುಭವಿಸ್ತೀವಿ, ಆದ್ರೆ ಅದರಿಂದ ಡಿಸ್ಟ್ರಾಯ್ ಆಗಲ್ಲ. ಎಕ್ಸಾಕ್ಟ್ಲಿ. ಓಕೆ, ಇದು ನಮ್ಮ ಒಳಗಿನ ಪ್ರಿಪರೇಷನ್ ಆಯ್ತು. ನಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಮ್ಮ ಸೋರ್ಸಸ್ ಇಷ್ಟಕ್ಕೆ ನಿಲ್ದೆ ಇನ್ನೊಂದು ದೊಡ್ಡ ಜಂಪ್ ಮಾಡ್ತಿವೆ. ಮನುಷ್ಯನ ಆಂತರಿಕ ಗುಣಗಳಿಂದ ಶುರುವಾಗಿ ಈ ಪ್ರೇಮವನ್ನ ಇಡೀ ಬ್ರಹ್ಮಾಂಡಕ್ಕೆ, ಅಂದ್ರೆ ಪ್ರಕೃತಿಗೆ ಎಕ್ಸ್ಟೆಂಡ್ ಮಾಡೋ ಹಂತ ಇದು. ಇದೇ ಈ ಚರ್ಚೆಯ ಅಲ್ಟಿಮೇಟ್ ಸ್ಟೇಜ್ ಅಂತ ಹೇಳ್ಬೋದು, ವಿಶ್ವವ್ಯಾಪಿ ಪ್ರೇಮ. ಹೌದು. ನಮ್ಮ ಮೂಲಗಳು ಇಲ್ಲಿ ಮನುಷ್ಯರಿಂದ ಪ್ರಾಣಿ ಪಕ್ಷಿಗಳಿಗೆ ಕರುಣೆ ತೋರುವ ಬಗ್ಗೆ ಹೇಳ್ತಿವೆ. ಕೃಷ್ಣನಿಗೆ ಗೋವುಗಳ ಮೇಲಿದ್ದ ಪ್ರೀತಿಯಂತೆ ಆ ಮೂಕ ಪ್ರಾಣಿಗಳಲ್ಲಿರೋ ಜೀವಕಳೆಯನ್ನ, ಆ ಡಿವೈನ್ ಲೈಟ್ ಅನ್ನ ಗೌರವಿಸೋದು. ಆದರೆ ಇದು ಬರೀ ಪ್ರಾಣಿಗಳಿಗೆ ಸೀಮಿತ ಆಗಿಲ್ಲ, ಇಡೀ ಪಂಚಭೂತಗಳನ್ನೇ ಈ ಪ್ರೇಮದ ಲೆನ್ಸಿಂದ ನೋಡಲಾಗಿದೆ. ಲೆಟ್ಸ್ ಬ್ರೇಕ್ ದಿಸ್ ಡೌನ್.
ಈ 5 ಎಲಿಮೆಂಟ್ಸ್ ಅನ್ನ ನಾವು ಹೇಗೆ ನೋಡ್ಬೇಕು ಅಂತ ನಮ್ಮ ನೋಟ್ಸ್ ಹೇಳ್ತಿದೆ. ಫಸ್ಟ್ ಪೃಥ್ವಿ ಅಂದ್ರೆ ಭೂಮಿ. ಇವತ್ತು ನಾವು ಭೂಮಿಯನ್ನ ಬರೀ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಅಥವಾ ನ್ಯಾಚುರಲ್ ರಿಸೋರ್ಸ್ ಅಂತ ನೋಡ್ತೀವಿ. ಎಲ್ಲಿ ಮೈನಿಂಗ್ ಮಾಡಬಹುದು, ಎಲ್ಲಿ ಬಿಲ್ಡಿಂಗ್ ಕಟ್ಟಬಹುದು ಅಂತ. ಹೌದು. ಆದ್ರೆ ಇಲ್ಲಿ ಇದನ್ನ ಆಸರೆ ನೀಡುವ ತಾಯಿ ಅಂತ ಕರೆಯಲಾಗಿದೆ. ಕರೆಕ್ಟ್. ಭೂಮಿಯನ್ನ ತಾಯಿ ಅಂತ ನೋಡಿದಾಗ ನಮ್ಗೆ ಬೇಕಾದಷ್ಟು ಮಾತ್ರ ತಗೋತೀವಿ, ವಿನಾ ದುರಾಸೆಯಿಂದ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಲ್ಲ, ಮಲಿನಗೊಳಿಸಲ್ಲ. ರೈಟ್. ಅದೇ ರೀತಿ ಎರಡನೇದ್ದು ಜಲ ಅಥವಾ ನೀರು. ನಾವು ನೀರನ್ನ ಬರೀ ನಮ್ಮ ಯೂಸ್ಗೆ ಬರೋ ಕೆಮಿಕಲ್ ಕಾಂಪೌಂಡ್ ಅನ್ಕೊಂಡಿದ್ದೀವಿ. ಆದ್ರೆ ಹರಿಯೋ ನದಿಯಲ್ಲಿ ಕೃಷ್ಣನ ಪ್ರೇಮದ ಲಹರಿಯನ್ನ, ಆ ಶುದ್ಧೀಕರಿಸೋ ಎನರ್ಜಿಯನ್ನ ನೋಡೋದು ಈ ತತ್ವ. ಹಾಗೆ ಅಗ್ನಿ ಮತ್ತು ವಾಯು. ಬೆಂಕಿ ಅಂದ್ರೆ ಬರೀ ಅಡ್ಗೆ ಮಾಡೋಕೋ ಇಂಜಿನ್ ಓಡಿಸೋಕೋ ಇರೋದಲ್ಲ. ನಮ್ಮೊಳಗಿನ ಅಜ್ಞಾನವನ್ನ ಸುಟ್ಟು ಆ ಇನ್ನರ್ ಲೈಟ್ಗೆ ಜ್ಞಾನದ ಬೆಳಕನ್ನ ಕೊಡೋ ಸಂಕೇತ. ಹೌದು, ಖಂಡಿತ. ಮತ್ತು ವಾಯು ಅಥವಾ ಗಾಳಿ ಕಣ್ಣಿಗೆ ಕಾಣ್ದಿದ್ರು ನಮ್ಮನ್ನ ಮತ್ತು ಸಕಲ ಜೀವರಾಶಿಗಳನ್ನ ಜೀವಂತವಾಗಿಟ್ಟಿರೋ ಭಗವಂತನ ಉಸಿರು ಅಂತ ಊಹಿಸೋದು. ಮತ್ತು ಕೊನೆಯದಾಗಿ ಆಕಾಶ ಅಥವಾ ಈಥರ್. ಇದು ಬಹಳ ಮುಖ್ಯ. ನಾವು ನಮ್ಮ ಹೃದಯವನ್ನ ಆಕಾಶದಷ್ಟು ವಿಶಾಲ ಮಾಡಿದಾಗ ಮಾತ್ರ ಈ ಎಲ್ಲ ಎಲಿಮೆಂಟ್ಸ್ ನಮ್ಗೆ ಕನೆಕ್ಟ್ ಆಗೋಕೆ ಸಾಧ್ಯ. ಭಾಗವತದ ಒಂದು ಅದ್ಭುತ ಶ್ಲೋಕವನ್ನ ನಮ್ಮ ಆರ್ಟಿಕಲ್ಸ್ ಕೋಟ್ ಮಾಡಿವೆ. ಖಂ ವಾಯುಮಗ್ನಿಂ ಸಲಿಲಂ ಮಹಿಂಚ ಅಂತ. ಓ, ಇದರ ಅರ್ಥ? ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ನಕ್ಷತ್ರಗಳು, ಮರಗಿಡಗಳು, ಮನುಷ್ಯರು, ಪ್ರಾಣಿಗಳು ಇವೆಲ್ಲವೂ ಆ ಸುಪ್ರೀಂ ಎನರ್ಜಿ ಅಥವಾ ದೈವದ ಶರೀರದ ಭಾಗಗಳೇ ಆಗಿವೆ. ವಾವ್. ನಾವು ಎಲ್ಲಿಗೆ ತಲೆಬಾಗಿದ್ರೂ ಅದು ಆ ಪರಮಾತ್ಮನಿಗೆ ಸಲ್ಲುತ್ತೆ. ಈ ಎಲ್ಲದರಲ್ಲೂ ಆ ಇನ್ನರ್ ಲೈಟ್ ಇದೆ ಅಂತ ತಿಳಿದು ಅನನ್ಯ ಭಕ್ತಿಯಿಂದ ನಮಸ್ಕರಿಸುವುದೇ ದಿವ್ಯ ಪ್ರೇಮ. ಪ್ರತಿಯೊಂದು ಅಣುವು ಪವಿತ್ರವೇ. ಇದು ನನಗೆ ನೇರವಾಗಿ ಇವತ್ತಿನ ಮಾಡರ್ನ್ ಎನ್ವೈರನ್ಮೆಂಟಲಿಸಂ ಜೊತೆ ಲಿಂಕ್ ಆಗ್ತಿರೋ ಹಾಗೆ ಕಾಣ್ತಿದೆ. ಎಕ್ಸಾಕ್ಟ್ಲಿ. ಇವತ್ತು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಮರ ಬೆಳೆಸಿ, ಗ್ಲೋಬಲ್ ವಾರ್ಮಿಂಗ್ ತಡೀರಿ, ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಆಕ್ಟಿವಿಸಂ ಮಾಡ್ತೀವಿ. ಹೌದು. ಅದೇ ಈ ಸೋರ್ಸಸ್ ಪ್ರಕಾರ ಮರ, ನೀರು, ಗಾಳಿಯನ್ನ ಕಾಪಾಡೋದು ಕೇವಲ ಪರಿಸರ ಪ್ರೇಮವಲ್ಲ, ಅದು ನೇರವಾಗಿ ದೇವರನ್ನ ಆರಾಧನೆ ಮಾಡಿದ ಹಾಗೆ. ಎಂತ ಬ್ಯೂಟಿಫುಲ್ ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್ ಅಲ್ವಾ? ಬಹಳ ಅದ್ಭುತವಾದ ದೃಷ್ಟಿಕೋನ ಇದು. ಪ್ರಕೃತಿಯನ್ನ ರಕ್ಷಿಸೋದು ಅಂದ್ರೆ ನಾವೇನೋ ದೊಡ್ಡ ಉಪಕಾರ ಮಾಡ್ತಿರೋದಲ್ಲ, ನಮ್ಮ ಒಳಗಿನ ದೈವತ್ವವನ್ನೇ ನಾವು ಗೌರವಿಸ್ತಾ ಇರೋದು. 100% ಸತ್ಯ. ನಾವು ಕಾನೂನಿನ ಭಯದಿಂದ ಅಥವಾ ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಪರಿಸರ ಉಳಿಸೋಕು, ಈ ರೀತಿ ಅಂತರಾತ್ಮದ ಪ್ರೀತಿಯಿಂದ ಪ್ರಕೃತಿಯನ್ನ ಕಾಪಾಡೋಕು ಅಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತ. ಪ್ರಕೃತಿಯ ಪ್ರತಿ ಅಣುವಿನಲ್ಲೂ ಇನ್ನರ್ ಲೈಟ್ ಇದೆ, ಅದು ದೈವದ ರೂಪ ಅಂತ ನಮಗೆ ರಿಯಲೈಸ್ ಆದಾಗ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅನ್ನೋದು ಕೇವಲ ಪಾಲಿಸಿಯಾಗಿ ಉಳಿಯಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ ಆಗುತ್ತೆ, ನಮ್ಮ ಪ್ರಾರ್ಥನೆ ಆಗುತ್ತೆ. ವಾವ್. ನಾವು ಈ ಚರ್ಚೆಯನ್ನ ಎಲ್ಲಿಂದ ಶುರು ಮಾಡಿದ್ವಿ ಮತ್ತು ಎಲ್ಲಿಗೆ ಬಂದು ತಲುಪಿದ್ವಿ. ಡೇಟಿಂಗ್ ಆಪ್ನ ಆ ಲೆಕ್ಕಾಚಾರದ ಎಕ್ಸೆಲ್ ಶೀಟ್ ಪ್ರೀತಿಯಿಂದ ಹಿಡಿದು ಹೌದು, ಈಗ ಇಡೀ ಬ್ರಹ್ಮಾಂಡದ ಪ್ರತಿ ಅಣುವನ್ನು, ಮರ, ಗಿಡ, ಬೆಂಕಿ, ಗಾಳಿಯನ್ನು ಪ್ರೀತಿಸುವ ವಿಶಾಲತೆವರೆಗೆ ಒಂದು ಸುಂದರವಾದ ಜರ್ನಿ ಮಾಡಿದೀವಿ. ನಿಜ. ರಾಧಾಕೃಷ್ಣರ ಪ್ರೇಮ ಅನ್ನೋದು ಕೇವಲ ಒಂದು ಎಂಟರ್ಟೈನಿಂಗ್ ಕಥೆಯಲ್ಲ, ಅದು ನಾವು ಈ ಜಗತ್ತನ್ನು ನೋಡೋ ಒಂದು ಅದ್ಭುತ ಲೆನ್ಸ್. ಕರೆಕ್ಟ್. ಇನ್ನರ್ ಲೈಟ್ 333ಯ ಸಂದೇಶ ಬಹಳ ಕ್ಲಿಯರ್ ಆಗಿದೆ. ಪ್ರೀತಿ ಎಂದರೆ ಕೇವಲ ಬೇರೆಯವರಿಂದ ಪಡೆಯುವುದಲ್ಲ, ಪ್ರೀತಿ ಎಂದರೆ ನಾವೇ ಪ್ರೀತಿಯಾಗಿ ಕನ್ವರ್ಟ್ ಆಗೋದು. ಮತ್ತು ಆ ಪ್ರಕೃತಿಯನ್ನ ನಾವು ಪ್ರೀತಿಸಿದ್ರೆ ಆ ಪ್ರಕೃತಿಯೇ ನಮ್ಮನ್ನ ದೈವದತ್ತ ಕನೆಕ್ಟ್ ಮಾಡುತ್ತೆ ಅನ್ನೋ ದೊಡ್ಡ ಸತ್ಯ. ಹೌದು. ನಮ್ಮೊಳಗಿನ ಆ ಅಂತರಾತ್ಮದ ಬೆಳಕನ್ನ ನಾವು ಎಚ್ಚರಿಸಿಕೊಂಡಾಗ ನಮಗೆ ಇಡೀ ಜಗತ್ತೇ ಒಂದು ಅದ್ಭುತವಾದ ಪ್ರೇಮಮಯವಾದ ಜಾಗವಾಗಿ ಕಾಣುತ್ತೆ. ಮನುಷ್ಯನ ಮನಸ್ಸಿನ ಕಲ್ಮಶಗಳನ್ನ, ಈ ಅಹಂಕಾರದ ವೈರಸ್ಸನ್ನ ರಿಮೂವ್ ಮಾಡಿ ಸಮಾಜದಲ್ಲಿ ನೈಜ ಶಾಂತಿಯನ್ನ ಸ್ಥಾಪಿಸುವ ತಾಕತ್ತು ಈ ಫಿಲಾಸಫಿಗೆ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಒಂದು ಆಳವಾದ ಚರ್ಚೆಯ ಕೊನೆಯಲ್ಲಿ ನಾನು ನಿಮ್ಗೆಲ್ಲರಿಗೂ ಒಂದು ವಿಚಾರವನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಾವೆಲ್ಲರೂ ಇವತ್ತೊಂದು ಸ್ವಾರ್ಥ ಕೇಂದ್ರಿತ ಜಗತ್ತಿನಲ್ಲಿದ್ದೀವಿ. ಪ್ರತಿಯೊಂದಕ್ಕೂ ಬೆಲೆ ಕಟ್ಟು, ಲಾಭ ನಷ್ಟ ನೋಡೋ ಮೈಂಡ್ಸೆಟ್ ನಮ್ದು. ಆದ್ರೆ ನಾಳೆ ಬೆಳಗ್ಗೆ ನಾವು ಎದ್ದ ತಕ್ಷಣ ನಮಗೆ ಎದುರಾಗುವ ಫಸ್ಟ್ ಪರ್ಸನ್, ಹೌದು, ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ರಸ್ತೆಯಲ್ಲಿ ಕಾಣೋ ಯಾವುದೋ ನಾಯಿ ಆಗಿರ್ಬೋದು, ಅಥವಾ ಆಫೀಸ್ನಲ್ಲಿ ನಮಗೆ ಇರಿಟೇಟ್ ಮಾಡೋ ಕಷ್ಟದ ಸಿಚುವೇಶನ್ ಆಗಿರ್ಬೋದು. ನಾವು ಜಡ್ಜ್ ಮಾಡೋ ಬದಲು, ಲೆಕ್ಕಾಚಾರ ಹಾಕೋ ಬದಲು ಆ ಪ್ರತಿಯೊಂದರಲ್ಲೂ ಇರೋ ಆ ಇನ್ನರ್ ಲೈಟ್ ಅಥವಾ ಆ 333 ಬ್ಯಾಲೆನ್ಸ್ ಅನ್ನ ಸ್ಕ್ಯಾನ್ ಮಾಡೋಕೆ ಪ್ರಾಮಾಣಿಕವಾಗಿ ಟ್ರೈ ಮಾಡಿದ್ರೆ ಏನಾಗ್ಬೋದು? ಖಂಡಿತ ಅದೊಂದು ದೊಡ್ಡ ಬದಲಾವಣೆ ತರುತ್ತೆ. ನಮ್ಮ ಆ ಇಡೀ ದಿನದ ಡಿಸಿಷನ್ಸ್ ಹೇಗೆ ಬದಲಾಗ್ಬೋದು?
ನಾವು ಈ ರೀತಿ ಪ್ರತಿಯೊಂದರಲ್ಲೂ ಆ ದೈವತ್ವದ ಬೆಳಕನ್ನೇ ನೋಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಬ್ರಹ್ಮಾಂಡದಲ್ಲಿ ನಾವು ದ್ವೇಷ ಮಾಡೋಕೆ ಯಾವ್ದಾದ್ರೂ ಒಂದು ಸಣ್ಣ ವಸ್ತು ಆದ್ರೂ ಉಳಿಯುತ್ತಾ? ಜಸ್ಟ್ ಇದನ್ನೊಮ್ಮೆ ಆಳವಾಗಿ ಯೋಚನೆ ಮಾಡಿ.